ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಶ್ರೀ ಲಕ್ಷ್ಮೀ ಶೋಭಾನದ ಭಾವಾರ್ಥವನ್ನು ಮುಂದುವರಿಸ್ತಾ ಇದ್ದೀನಿ. 91ನೇ ನುಡಿಯವರೆಗೆ ನಿಮಗೆ ತಿಳಿಸಿದ್ದೆ ಭಾವಾರ್ಥವನ್ನು. ಈಗ 92ನೇ ನುಡಿಯಿಂದ ಮುಂದುವರಿಸ್ತಾ ಇದ್ದೀನಿ. ಮೊದಲಿಗೆ ಶ್ರೀ ವಾದಿರಾಜ ಗುರುಗಳಲ್ಲಿ ವಂದಿಸುತ್ತಾ ಹಾಗೆ ಲಕ್ಷ್ಮೀನಾರಾಯಣರಲ್ಲೂ ವಂದಿಸುತ್ತಾ ಲಕ್ಷ್ಮೀ ಶೋಭಾನ ಪ್ರಾರಂಭ ಮಾಡೋಣಂತೆ. ಶೋಭಾನವೆನ್ನೀರೆ ಸುರರೋಳು ಸುಭಗನಿಗೆ, ಶೋಭಾನವೆನ್ನೀ ಸುಗುಣನಿಗೆ, ಶೋಭಾನವೆನ್ನೀರೆ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನೀ ಸುರಪ್ರಿಯಗೆ ಶೋಭಾನೇ. ಅತ್ತೆರೆನಿಪ ಗಂಗೆ ಯಮುನೆ ಸರಸ್ವತಿ ಭಾರತಿ ಮೊದಲಾದ ಸುರಸ್ತ್ರೀಯರು ಮುತ್ತಿನಾಕ್ಷತೆಯನ್ನು ಶೋಭಾನವೆನುತ್ತಲಿ ತಮ್ಮ ಅರ್ತಿಯಳಿಯಾಗೆ ತಳಿದಾರು ಶೋಭಾನೇ. ರತ್ನದಾರತಿಗೆ ಸುತ್ತ ಮುತ್ತನೆ ತುಂಬಿ ಮುತ್ತೈದೆರೆಲ್ಲ ಧವಳಾದ, ಮುತ್ತೈದೆರೆಲ್ಲ ಧವಳಾದ ಪದವ ಪಾಡುತ್ತಲೆತ್ತಿದರೆ ಸಿರಿವರಗೆ ಶೋಭಾನೇ. ಬೊಮ್ಮ ತನ್ನರಸಿ ಕೂಡೆ ಬಂದೆರಗಿದ, ಉಮ್ಮೆಯರಸ ನಮಿಸಿದ, ಅಮ್ಮರರೆಲ್ಲರೂ ಬಗೆ ಬಗೆ ಉಡುಗೊರೆಗಳ ರಮ್ಮೆಯರಸಗೆ ಸಲ್ಲಿಸಿದರು ಶೋಭಾನೇ. ಸತ್ಯಲೋಕದ ಬೊಮ್ಮ ಕೌಸ್ತುಭ ರತ್ನವನಿತ್ತ ಮುಕ್ತ ಸುರರು ಮುದದಿಂದ, ಮುತ್ತಿನ ಕಂಠಿ ಸರ್ವ ಮುಖ್ಯ ಪ್ರಾಣನಿತ್ತ ಮಸ್ತಕದ ಮಣಿಯ ಶಿವನಿತ್ತ ಶೋಭಾನೇ. ತನ್ನರಸಿ ಕೂಡೆ ಸವಿ ನುಡಿ ನುಡಿವಾಗ ವದನದಲ್ಲಿದ್ದಗ್ನಿ ಕೆಡದಂತೆ, ವಹ್ನಿ ಪ್ರತಿಷ್ಠೆಯ ಮಾಡಿ ಅವನೊಳಗಿದ್ದ ತನ್ನ ಹುತಿ ದಿಬ್ಬಣ ಸುರರಿಗೆ ಶೋಭಾನೇ. ಈ 5 ನುಡಿಗಳನ್ನು ಇವತ್ತು ತಿಳ್ಕೊಳ್ಳೋಣ ಸ್ನೇಹಿತರೆ. ನೋಡ್ರಿ, ಹಿಂದಿನ ನುಡಿಯಲ್ಲಿ ನಾವು ನೋಡಿದ್ವಿ ಭಗವಂತ ಇವರೆಲ್ಲರ ಅಂದರೆ ಎಲ್ಲರೂ ಮುತ್ತೈದೆಯರು ಏನೇನನ್ನು ಹೇಳಿ ಭಗವಂತನನ್ನು ಹಾಡಿ ಹೊಗಳಿ ಹಸೆಮಣೆಗೆ ಕರೆದ್ರೋ ಭಗವಂತ ನಗ್ನಗ್ತಾ ಹಸೆಮಣೆ ಮೇಲೆ ಬಂದು ಕೂಡ್ತಾನೆ ಅಂತ ಹಿಂದಿನ ನುಡಿಗಳಲ್ಲಿ ನಾವು ತಿಳ್ಕೊಂಡ್ವಿ. ಈಗ ಹಸೆಮಣೆ ಮೇಲೆ ಭಗವಂತ ಬಂದು ಲಕ್ಷ್ಮೀದೇವಿಯೊಟ್ಟಿಗೆ ಕುಳಿತ ಮೇಲೆ ಏನೇನು ಮಾಡ್ತಾ ಇದ್ದಾರೆ ಎಲ್ಲರೂ ಕಾರ್ಯಗಳನ್ನು ಅಂತ ಮುಂದಿನ ನುಡಿಗಳಲ್ಲಿ ನೋಡೋಣಂತೆ. ಅತ್ತೇರೆನಿಪ ಗಂಗೆ ಯಮುನೆ ಸರಸ್ವತಿ ಭಾರತಿ ಮೊದಲಾದ ಸುರಸ್ತ್ರೀಯರು ಮುತ್ತಿನಕ್ಷತೆಯನ್ನು ಶೋಭಾನವೆನುತ್ತಲಿ ತಮ್ಮ ಅರ್ತಿಯಳಿಯಾಗೆ ತಳಿದಾರು ಅಂತ ಹೇಳ್ತಾ ಇದ್ದಾರೆ. ಭಗವಂತನಿಗೆ ಅತ್ತೆಯರು ಯಾರ್ಯಾರಿದ್ರು ಅಂತಂದರೆ ಗಂಗೆ, ಯಮುನೆ, ಸರಸ್ವತಿ, ಭಾರತಿ ಸಹ ಅತ್ತೆ ಅಂತ ಇಲ್ಲಿ ಹೇಳ್ತಾರೆ. ನೋಡ್ರಿ, ಗಂಗೆ, ಯಮುನೆ, ಸರಸ್ವತಿ, ಭಾರತಿ ಇವರೆಲ್ಲರೂ ಭಗವಂತನಿಗೆ ಅತ್ತೆಯರಂತೆ. ನೋಡ್ರಿ, ಇವರೆಲ್ಲ ಮುತ್ತಿನ ಅಕ್ಷತೆ ನಾವು ಮನೆಯಲ್ಲಿ ಕಲಿಸ್ತಕ್ಕಂಥದ್ದು ಅಕ್ಕಿಯಿಂದ ಮಾಡಿರುವಂಥ ಅಕ್ಷತೆ. ಆದರೆ ಭಗವಂತನ ಮದುವೆಯ ವಿವಾಹದ ಸಂದರ್ಭದಲ್ಲಿ ಇರ್ತಕ್ಕಂಥದ್ದು ಎಲ್ಲ ಮುತ್ತು ರತ್ನ. ನೀವೆಲ್ಲ ಹಿಂದೆ ಕೇಳಿದ್ರಿ ನುಡಿಗಳಲ್ಲಿ ಹೇಗಿತ್ತು ಭಗವಂತನ ಆ ಒಂದು ವಿವಾಹ ಮಹೋತ್ಸವದ ವೈಭವ ಅಂತ ಹೇಳಿಬಿಟ್ಟು. ಎಲ್ಲ ಪಚ್ಚೆ ರತ್ನ ಮುತ್ತು. ಯಾರ ಮದುವೆ? ಭಗವಂತನ ಮತ್ತು ಲಕ್ಷ್ಮೀದೇವಿಯ ಮದುವೆ. ಸಾಕ್ಷಾತ್ ಲಕ್ಷ್ಮೀದೇವಿ ಅಲ್ಲಿದ್ದಾಳೆ. ಯಾವುದಕ್ಕೆ ಕೊರತೆ ಇರಲಿಕ್ಕೆ ಸಾಧ್ಯ? ಸಮುದ್ರ ರಾಜ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾ ಇದ್ದೇನೆ. ಸಮುದ್ರ ರಾಜ ಮುತ್ತು ರತ್ನ ವಜ್ರ ವೈಡೂರ್ಯ ಇದೆಲ್ಲ ಸಮುದ್ರದಿಂದನೇ ಬರುತ್ತೆ. ಅವನೇ ಅದಕ್ಕೆಲ್ಲ ಅಧಿಪತಿ. ಹೀಗಿದ್ದಾಗ ಯಾವುದಕ್ಕೆ ಕೊರತೆ ಇರಲಿಕ್ಕೆ ಸಾಧ್ಯ ಅಲ್ವಾ ಸ್ನೇಹಿತರೆ? ಹಾಗಾಗಿ ಮುತ್ತುಗಳಿಂದ ಮಾಡಿದಂಥ ಅಕ್ಷತೆ, ಇದನ್ನು ಇವರೆಲ್ಲರೂ ಗಂಗೆ, ಯಮುನೆ, ಸರಸ್ವತಿ, ಭಾರತಿ ಇವರೆಲ್ಲ ಸೇರಿಕೊಂಡು ಅತ್ತೆರೆನಿಸ್ಕೊಂಡು ಅಕ್ಷತೆಯನ್ನು, ಮುತ್ತಿನ ಅಕ್ಷತೆಯನ್ನು ಶೋಭಾನ ಅಂತ ಹೇಳ್ತಾ ತಮ್ಮ ಅರ್ತಿಯ ಅಳಿಯಾಗೆ ತಳಿದಾರು ಅಂತ ಹೇಳ್ತಾರೆ. ಪ್ರೀತಿಯಿಂದಲೇ ತುಂಬ ಮನಸ್ಸಿನಿಂದ ಸಂತೋಷದಿಂದ ಅವರ ಅಳಿಯನಾದಂತಹ ಭಗವಂತನಿಗೆ ಮುತ್ತಿನ ಅಕ್ಷತೆಯನ್ನು ಹಾಕ್ತಾ ಇದ್ದಾರಂತೆ. ನೋಡ್ರಿ, ಸಮುದ್ರ ರಾಜನ ಹೆಂಡಂದಿರು ಇವರೆಲ್ಲರೂ ಗಂಗೆ, ಯಮುನೆ, ಸರಸ್ವತಿ. ಸರಿ, ಇವರೆಲ್ಲ ಗಂಗೆ, ಯಮುನೆ, ಸರಸ್ವತಿ ಇದೆಲ್ಲ ನದಿಗಳ ಹೆಸರು ನಮಗೆ ಗೊತ್ತಿದೆ. ಮತ್ತು ಭಾರತಿ ಹೇಗೆ ಅತ್ತೆ ಆಗ್ತಾಳೆ ಅಂತ ಕೆಲವ್ರಿಗೆ ಅನಿಸ್ಬೋದು. ಆದರೆ ಇಲ್ಲಿ ಹೇಳ್ತಾರೆ ವಾದಿರಾಜರು, ಭಾರತಿ ಅನ್ನುವಂಥ ಒಂದು ನದಿ ಇದೆಯಂತೆ. ಹಾಗಾಗಿ ಇವರೆಲ್ಲರೂ ನದ್ಯಾಭಿಮಾನಿ ದೇವತೆಗಳು, ಎಲ್ಲರೂ ಸಮುದ್ರ ರಾಜನ ಪತ್ನಿಯರು. ಹಾಗಾಗಿ ಇವರೆಲ್ಲರೂ ಅತ್ತೆಯರಾಗ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಅತ್ತೆಯಂದಿರು ಸೇರಿ ಭಗವಂತನಿಗೆ ಸಂತೋಷದಿಂದ
ಈ ಒಂದು ಅಕ್ಷತೆ ಅಂದರೆ ಮುತ್ತಿನ ಅಕ್ಷತೆಯನ್ನು ತಮ್ಮ ಅಳಿಯನಾದಂತಹ ಭಗವಂತನಿಗೆ ಹಾಕ್ತಾ ಇದ್ದಾರಂತೆ ನೋಡ್ರಿ. ಭಗವಂತ ಎಲ್ಲರಿಗಿಂತ ಹಿರಿಯವನು, ಭಗವಂತನಿಗಿಂತ ಹಿರಿಯರು ಯಾರೂ ಇಲ್ಲ ಅಂತ ನಾವು ಕೇಳ್ತೀವಿ. ಆದರೆ ಮತ್ತೆ ಇವರೆಲ್ಲರೂ ಅತ್ತೆ ಸ್ಥಾನದಲ್ಲಿ ಇದ್ದಾರೆ. ಹಾಗಾಗಿ ಈಗ ಭಗವಂತ ಬೇರೆ 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 ಅವತಾರಗಳನ್ನು ತಗೊಂಡಾಗ, ರಾಮನ ಅವತಾರ, ಕೃಷ್ಣನ ಅವತಾರ ತಗೊಂಡಾಗ ತನ್ನ ಹಿರಿಯರಾದಂಥ ತಂದೆ ತಾಯಿಗಳಿಗೆ, ಹಿರಿಯರಿಗೆ ಎಲ್ಲರಿಗೂ ನಮಸ್ಕಾರವನ್ನು ಮಾಡ್ತಾ ಇದ್ದ, ಪಾದವನ್ನು ಮುಟ್ಟಿ. ನಾವು ಅವಾಗ ಅನ್ಕೋಬೋದು, ಭಗವಂತ ಯಾಕೆ ಎಲ್ಲರಿಗೂ ನಮಸ್ಕಾರ ಮಾಡ್ತಾನೆ? ಆದರೆ ಭಗವಂತ ಅದನ್ನು ನಮಗೆ ತಿಳಿಸ್ಕೊಡ್ತಾನೆ. ಕಿರಿಯರಾದವರು ಹಿರಿಯರ ಒಟ್ಟಿಗೆ ಹೇಗೆ ನಡ್ಕೋಬೇಕು, ಹೇಗೆ ಇರಬೇಕು, ಯಾರಲ್ಲಿ ಎಷ್ಟು ಭಕ್ತಿ ಮಾಡಬೇಕು, ಯಾರನ್ನು ಎಷ್ಟು ಪ್ರೀತಿ ಮಾಡಬೇಕು, ಚಿಕ್ಕವರನ್ನು ಹೇಗೆ ನೋಡಬೇಕು, ದೊಡ್ಡವರನ್ನು ಹೇಗೆ ಗೌರವಿಸಬೇಕು ಅಂತ ಹೇಳಿ ಭಗವಂತ ನಮಗೆಲ್ಲ ತಿಳಿಸ್ಕೊಡುವಂಥ ರೀತಿ ಇದು. ಹಾಗಾಗಿ ಭಗವಂತನ ಸ್ಥಾನ ದೊಡ್ಡದಿದ್ದರೂ ಸಹ ಕೆಲವೊಂದು ಪಾತ್ರಗಳನ್ನು ಭಗವಂತ ನಿರ್ವಹಿಸುವಾಗ ಅಥವಾ ಕೆಲವೊಂದು ಬೇರೆ ಬೇರೆ ಅವತಾರಗಳನ್ನು ತಗೊಂಡಾಗ ಆ ಒಂದು ಅವತಾರದಲ್ಲಿ ಭಗವಂತ ಹಾಗೆಯೇ ನಟನೆಯನ್ನು ಮಾಡ್ತಾನೆ. ಹಾಗಾಗಿ ಇಲ್ಲಿ ಅಳಿಯನಾಗೇ ಇದ್ದಾನೆ. ಅತ್ತೆ ಮಾವಂದರಿಗೆ ನಮಸ್ಕಾರವನ್ನು ಮಾಡ್ತಾನೆ, ಅವರ ಆಶೀರ್ವಾದವನ್ನು ತಗೊತಾನೆ. ಈ ರೀತಿಯಾಗಿ ಅತ್ತೆಯ ಸ್ಥಾನದಲ್ಲಿ ಇವರೆಲ್ಲರೂ, ಗಂಗೆ, ಯಮುನೆ, ಸರಸ್ವತಿ, ಭಾರತಿ ಎಲ್ಲರೂ ಮುತ್ತಿನ ಅಕ್ಷತೆಯನ್ನು, ಶೋಭಾನವನ್ನು ಹೇಳ್ತಾ ತಮ್ಮ ಪ್ರೀತಿಯ ಅಳಿಯಗೆ ಹಾಕ್ತಾ ಇದ್ದಾರಂತೆ ನೋಡ್ರಿ. ರತ್ನದಾರತಿಗೆ ಸುತ್ತಮುತ್ತನೆ ತುಂಬಿ ಮುತ್ತೈದೆಯರೆಲ್ಲ ಧವಳಾದ, ಮುತ್ತೈದೆಯರೆಲ್ಲ ಧವಳಾದ ಪದವ ಪಾಡುತ್ತಲೆತ್ತಿದ್ದಾರೆ ಸಿರಿವರಗೆ ಅಂತ ಹೇಳ್ತಾರೆ. ಅತ್ತೆಯರು ಅಕ್ಷತೆಯನ್ನು, ಮುತ್ತಿನ ಅಕ್ಷತೆಯನ್ನು ಹಾಕಿದ ಮೇಲೆ ಎಲ್ಲ ಮುತ್ತೈದೆಯರು ಸೇರಿಬಿಟ್ಟು ರತ್ನದ ಆರತಿಯನ್ನು ಮಾಡ್ತಾರಂತೆ. ಎಂಥ ಆರತಿ! ಭಗವಂತನಿಗೆ ದೀಪದ ಆರತಿ ಅಲ್ಲ, ರತ್ನದಿಂದ ಮಾಡಿದಂಥ ದೀಪ. ಅಂಥ ಆರತಿಯನ್ನು ಎತ್ತುತ್ತಾ ಇದ್ದಾರೆ ಭಗವಂತ ಮತ್ತು ಲಕ್ಷ್ಮೀದೇವಿಗೆ. ಇವರು ಮುತ್ತು, ರತ್ನ, ಹವಳ ಇದೆಲ್ಲವದರಿಂದ ಮಾಡಿದಂಥ ಆರತಿ ತಟ್ಟೆ. ಆರತಿ ತಟ್ಟೆ ಹೇಗಿತ್ತು ಅಂದರೆ, ಈಗೆಲ್ಲ ಕಡೆ ನೋಡ್ತೀವಿ ನಾವು, ಡಿಸೈನ್ ಆಗಿ ಅಲಂಕಾರವನ್ನು ಮಾಡಿ ಆರತಿ ತಟ್ಟೆಗಳನ್ನು ರೆಡಿ ಮಾಡಿರ್ತಾರೆ ಫಂಕ್ಷನ್ಗಳಲ್ಲಿ. ಹಾಗೆ ಒಳ್ಳೆ ಮುತ್ತು, ರತ್ನ ಇದರಿಂದ ಮಾಡಿದಂತಹ ಆರತಿ ತಟ್ಟೆ ಇತ್ತಂತೆ. ರತ್ನದಾರತಿಗೆ ಸುತ್ತಮುತ್ತನೆ ತುಂಬಿ, ಆ ಆರತಿಗೆ ಸುತ್ತು ಮುತ್ತನ್ನು ತುಂಬಿದ್ರಂತೆ. ಅಂತಹ ಮುತ್ತಿನ ಆರತಿಯನ್ನು ಭಗವಂತನಿಗೆ ಮುತ್ತೈದೆಯರೆಲ್ಲ ಸೇರಿ ಮಾಡ್ತಾ ಇದ್ದಾರೆ. ಧವಳಾದ ಪದವ ಪಾಡುತ್ತಲೆತ್ತಿದರು ಸಿರಿವರಗೆ. ಧವಳಾದ ಪದವ ಅಂದರೆ ಆರತಿಯ ಹಾಡನ್ನು ಹೇಳ್ತಾ ಆರತಿಯನ್ನು ಮಾಡ್ತಾ ಇದ್ದಾರಂತೆ. ಈಗ ಆರತಿ ಹಾಡುಗಳೇ ತುಂಬ ಕಡಿಮೆ ಆಗಿದೆ. ಆಗಿನ ಕಾಲದಲ್ಲೆಲ್ಲ ಆರತಿ ಅಂದ ತಕ್ಷಣ ಹಿರಿಯರು ಹಾಡುಬಿಡೋರು ಯಾವುದೋ ಒಂದು ಆರತಿ ಹಾಡುಗಳನ್ನು. ಅಷ್ಟು ಹಾಡುಗಳಿತ್ತು, ತಲತಲಾಂತರದಿಂದ ಬಂದಿರತಕ್ಕಂಥ ಹಾಡುಗಳು. ಈಗ ಅವರೆಲ್ಲರೂ ಮಾಯವಾದ ಮೇಲೆ ಅದು ಸಹ ಮಾಯವಾಗ್ತಾ ಇದೆ. ಹಾಗಾಗಿ ಆರತಿ ಹಾಡುಗಳನ್ನು ಕಲೆಕ್ಟ್ ಮಾಡೋದೇ ತುಂಬ ಕಷ್ಟ. ಹಾಗೆ ಮುತ್ತಿನ ಆರತಿಯನ್ನು ಪದವ ಪಾಡುತ್ತಲೆತ್ತಿದರು ಸಿರಿವರಗೆ ಅಂತ ಹೇಳ್ತಾರೆ. ಹಾಗಾಗಿ ಆರತಿಯ ಹಾಡುಗಳನ್ನು ಹೇಳ್ತಾ ಭಗವಂತನಿಗೆ ಮುತ್ತಿನ ತುಂಬಿದಂತಹ ತಟ್ಟೆಯಲ್ಲಿ ಆರತಿಯನ್ನು ಮಾಡ್ತಾ ಇದ್ದಾರಂತೆ ನೋಡ್ರಿ. ದೇವರಿಗೆ ದಿನನಿತ್ಯವಾಗಿ ಆರತಿಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಭಗವಂತನಿಗೆ ನಾವು ಆರತಿಯನ್ನು ಬೆಳಗಿದ್ರೆ ನಮ್ಮ ಜೀವನದಲ್ಲಿರ್ತಕ್ಕಂಥ ಕತ್ತಲನ್ನು ಕಳೆಯುತ್ತಾನೆ ಭಗವಂತ. ದೀಪ ಹಚ್ಚಿದ್ರೆ ಎಷ್ಟು ಶ್ರೇಷ್ಠನೋ, ಭಗವಂತನಿಗೆ ಆರತಿಯನ್ನು ಮಾಡೋದು ಸಹ ಅಷ್ಟೇ ಶ್ರೇಷ್ಠವಾದದ್ದು. ಮಂಗಳಾರತಿಯನ್ನು ಆರತಿಯನ್ನು ಮಾಡುವಾಗ ಕಣ್ಣನ್ನು ಮುಚ್ಕೋಬಾರ್ದು ಅಂತ ಹೇಳ್ತಾರೆ. ಕಣ್ಣು ತೆಗೆದು ಭಗವಂತನ ರೂಪವನ್ನು ಆ ಬೆಳಕಿನಲ್ಲಿ ನೋಡಬೇಕು. ಅಷ್ಟು ಸುಂದರವಾದ ರೂಪ ಆ ಬೆಳಕಿನಲ್ಲಿ ಕಾಣಿಸ್ತಾ ಇರುತ್ತೆ, ದೀಪದ ಬೆಳಕಿನಲ್ಲಿ. ಹಾಗಾಗಿ ಭಗವಂತನ ಒಂದು ಅವತಾರಗಳ ಚಿಂತನೆಯನ್ನು ಮಾಡ್ತಾ ಈ ಒಂದೊಂದು ಆರತಿ ಹಾಡುಗಳಲ್ಲಿ ನಾವು ಕೇಳ್ತೀವಲ್ವ, ದಶಾವತಾರಗಳು ಬಂದು ಹೋಗ್ಬಿಡುತ್ತೆ. ಪಂಕಜ ಮುಖಿಯರೆಲ್ಲರೂ ಬಂದು ಲಕ್ಷ್ಮೀ ವೆಂಕಟರಮಣಗಾರತಿ ಎತ್ತಿರೇ, ಮತ್ಸ್ಯಾವತಾರಗೆ ಮಂದರೋದ್ಧಾರಗೆ ಅಚ್ಚರಿಯಿಂದ ಭೂಮಿ ತಂದವಗೆ, ಹೆಚ್ಚಿನ ಕಂಬದಿ ಒಡೆದು ಮೂಡಿ ಬಂದ ಲಕ್ಷ್ಮೀ ನರಸಿಂಹಗಾರತಿ ಎತ್ತಿರೇ. ಭಗವಂತನ ದಶಾವತಾರದ ಚಿಂತನೆ ಫುಲ್ಲು ಒಂದು ಹಾಡಿನಲ್ಲಿ, ಆರತಿ ಹಾಡಲ್ಲಿ ಬರುತ್ತೆ. ಈ ರೀತಿಯಾಗಿ ತುಂಬ ಆರತಿ ಹಾಡುಗಳಿದ್ದಾವೆ ಭಗವಂತನಿಗೆ. ಅಂತಹ ಆರತಿ ಹಾಡುಗಳನ್ನು ಹೇಳ್ತಾ ಭಗವಂತನಿಗೆ ಆರತಿಯನ್ನು ಮಾಡಬೇಕು. ಇಲ್ಲಿ ಅದೇ ರೀತಿಯಾಗಿ ಮುತ್ತೈದೆಯರು ಮಾಡ್ತಾ ಇದ್ದಾರೆ ಅಂತ ಈ ನುಡಿಯಲ್ಲಿ ನಾವು ತಿಳ್ಕೊತೀವಿ. ಮುಂದಿನ ನುಡಿ, ಬೊಮ್ಮ ತನ್ನರಸಿ ಕೂಡೆ ಬಂದೆರಗೀದ, ಒಮ್ಮೆಯರಸ ನಮಿಸಿದ, ಅಮ್ಮರೆಲ್ಲರೂ ಬಗೆ ಬಗೆಯ ಉಡುಗೊರೆಗಳ
ರಮ್ಮೆಯರಸಗೆ ಸಲ್ಲಿಸಿದರು ಅಂತ ಹೇಳ್ತಾರೆ. ಈಗ ಆರತಿ ಎಲ್ಲ ಮುಗೀತಾ. ಈಗ ಮುಂದೆ ಬೊಮ್ಮ ತನ್ನರಸಿ ಕೂಡೆ ಬಂದೆರಗಿದ ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರು ತನ್ನ ರಾಣಿಯಾದಂತಹ ಸರಸ್ವತಿಯೊಟ್ಟಿಗೆ ಬಂದಿದ್ದಾರಂತೆ ನೋಡ್ರಿ. ಬಂದು ಏನು ಮಾಡ್ತಾರೆ, ವಧೂವರರಾಗಿ ಕುಳಿತಂತಹ ಲಕ್ಷ್ಮೀನಾರಾಯಣರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಉಮ್ಮೆಯ ಅರಸ ನಮಿಸಿದ ಅಂದರೆ, ಉಮ್ಮೆಯ ಅರಸ ಅಂತಂದರೆ ಉಮಾದೇವಿಯ ಅರಸನಾದಂತಹ ರುದ್ರದೇವರು ಉಮಾದೇವಿಯೊಟ್ಟಿಗೆ ಬಂದು ಅವರು ಸಹ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಅಮ್ಮರೆಲ್ಲರೂ ಬಗೆ ಬಗೆಯ ಉಡುಗೊರೆಗಳ ರಮ್ಮೆಯ ಅರಸಗೆ ಸಲ್ಲಿಸಿದರು. ಇಲ್ಲೆಲ್ಲ ಬಂದಂಥ ಮುತ್ತೈದೆ ಸ್ತ್ರೀಯರು, ದೇವತೆಗಳು ಎಲ್ಲರೂ ಸಹ ನಾರಾಯಣನಿಗೆ ನಾನಾ ತರಹದ ಉಡುಗೊರೆಗಳನ್ನು ಕೊಡ್ತಾ ಇದ್ದಾರಂತೆ ನೋಡ್ರಿ. ಮದುವೆ ಆದ ತಕ್ಷಣ ಇನ್ನೇನು ಗಂಡು ಹೆಣ್ಣನ್ನು ಕೂಡಿಸಿರ್ತಾರೆ, ಎಲ್ಲರೂ ಬಂದು ಉಡುಗೊರೆಗಳನ್ನು ಕೊಡ್ತಾರೆ ಅಲ್ವಾ. ಅದೇ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ನೋಡ್ರಿ. ಲಕ್ಷ್ಮೀದೇವಿ ಸಹಿತ ನಾರಾಯಣ ಕೂತ್ಕೊಂಡಿದ್ದಾನೆ. ಎಲ್ಲ ದೇವತೆಗಳು ಬಂದು ಒಬ್ಬೊಬ್ಬರಾಗೆ ಸತಿಪತಿ ಸಮೇತರಾಗಿ ಬಂದಿದ್ದಾರೆ. ಒಬ್ಬೊಬ್ಬರೇ ಬಂದಿಲ್ಲ. ಇಲ್ಲಿ ಕೆಲವ್ರ ಮನೆಗಳಲ್ಲಿ ಮದುವೆಗಳಿಗೆ ಹೋಗಬೇಕು ಅಂದರೆ ನಾನು ಬರಲ್ಲ, ನೀನು ಹೋಗು, ನಿಮ್ಮ ಕಡೆಯವ್ರಿಗೆ ನೀನು ಹೋಗು, ನನ್ನ ಕಡೆಯವ್ರಿಗೆ ನಾನು ಹೋಗ್ತೀನಿ, ಈ ಥರ ಎಲ್ಲ ಸಮಸ್ಯೆಗಳಿರುತ್ತೆ ಅಲ್ವಾ ಸ್ನೇಹಿತರೆ. ಆದರೆ ಇಲ್ಲಿ ಹಾಗಲ್ಲ. ಸತಿಪತಿಯರು ಸೇರಿ ದಂಪತಿಗಳು ಬಂದು ಭಗವಂತನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ನಮಸ್ಕಾರ ಮಾಡಿ ಉಡುಗೊರೆಗಳನ್ನು ಕೊಡ್ತಾ ಇದ್ದಾರೆ. ಯಾರ್ಯಾರು ಏನೇನೆಲ್ಲ ಉಡುಗೊರೆ ಕೊಟ್ಟಿದ್ದಾರೆ ನೋಡೋಣ, ಮುಂದಿನ ನುಡಿಗಳಲ್ಲಿ ನೋಡೋಣ ಬನ್ನಿ. ಸತ್ಯಲೋಕದ ಬೊಮ್ಮ ಕೌಸ್ತುಭ ರತ್ನವನಿತ್ತ, ಮುಕ್ತಾಸುರರು ಮುದದಿಂದ, ಮುತ್ತಿನ ಕಂಠೀಸರವ ಮುಖ್ಯ ಪ್ರಾಣನಿತ್ತ, ಮಸ್ತಕದ ಮಣಿಯ ಶಿವನಿತ್ತ. ನೋಡ್ರಿ ಯಾರ್ಯಾರು ಏನೇನು ಕೊಟ್ಟಿದ್ದಾರೆ ಅಂತ. ಸತ್ಯಲೋಕದ ಅಧಿಪತಿಯಾದಂತಹ ಚತುರ್ಮುಖ ಬ್ರಹ್ಮದೇವರು ಏನು ಕೊಟ್ಟಿದ್ದಾರೆ ಭಗವಂತನಿಗೆ ಉಡುಗೊರೆಯಾಗಿ ಅಂದರೆ, ಕೌಸ್ತುಭ ರತ್ನವನ್ನೇ ಭಗವಂತನಿಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರಂತೆ. ದೇವತೆಗಳೆಲ್ಲ ಸಂತೋಷದಿಂದ ಮುತ್ತಿನ ಸರಗಳನ್ನು ಕೊಟ್ಟಿದ್ದಾರೆ. ಮತ್ತು ಮುತ್ತಿನ ಕಂಠೀ ಸರವನ್ನು ಮುಖ್ಯ ಪ್ರಾಣದೇವರು ಕೊಟ್ಟಿದ್ದಾರೆ. ಮಸ್ತಕದ ಮಣಿಯನ್ನು ರುದ್ರದೇವರು ಕೊಟ್ಟಿದ್ದಾರೆ. ಹೀಗೆಲ್ಲರೂ ಉಡುಗೊರೆಗಳನ್ನು ಕೊಟ್ಟಿದ್ದಾರೆ. ತೇನ ತೆಕ್ತೇನ ಭುಂಜಿತಾಹ ಅಂತ ಹೇಳ್ತಾರೆ. ಅಂದರೆ ಅವನು ಕೊಟ್ಟಿದ್ದು ಅವನಿಗೆ ವಾಪಸ್ ಕೊಡೋದಿಲ್ಲ. ಅವನೇ ಕೊಟ್ಟಿದ್ದೆಲ್ಲರಿಗೂ. ಭಗವಂತ ಕೊಟ್ಟರೆ ನಮಗೆಲ್ಲ, ದೇವಾನುದೇವತೆಗಳಿಗೂ ಅಷ್ಟೇ. ಹಾಗಿದ್ದಾಗ ಅವ್ರಿಗೆ ವಾಪಸ್ ಮತ್ತೆ ಕೊಡ್ತಾ ಇರೋದು. ಬ್ರಹ್ಮದೇವರು ನೋಡ್ರಿ ಕೌಸ್ತುಭ ರತ್ನವನ್ನು ಕೊಟ್ಟಿದ್ದಾರೆ. ರತ್ನದ ಮಾಲೆಯನ್ನು ಕೊಟ್ಟಿದ್ದಾರಂತೆ. ಅದ್ಭುತವಾದದಂತೆ ಕೌಸ್ತುಭ ರತ್ನ ಮಾಲೆ. ಕೌಸ್ತುಭ ಮಣಿಗೆ ಅಭಿಮಾನಿ ದೇವತೆ ಬ್ರಹ್ಮದೇವರು ಅಂತ ಹೇಳ್ತಾರೆ. ಅಭಿಮಾನಿ ದೇವತೆ ಆದಂತಹ ಬ್ರಹ್ಮದೇವರು ತಮ್ಮ ಮನಸ್ಸನ್ನೇ ಕೊಟ್ಬಿಟ್ಟಿದ್ದಾರಂತೆ. ತಮ್ಮ ಮನಸ್ಸು ಕೌಸ್ತುಭ ರತ್ನದಲ್ಲಿ ಇರುತ್ತೆ. ಅದನ್ನೇ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿದ್ದಾರೆ ಭಕ್ತಿಯಿಂದ. ಈ ಒಂದು ಕೌಸ್ತುಭ ಮಣಿ ಸಮುದ್ರದಲ್ಲಿ ಹುಟ್ಟುವಂತಹ ಅದ್ಭುತವಾದಂಥ ಮಣಿ. ಇದನ್ನು ಚತುರ್ಮುಖ ಬ್ರಹ್ಮದೇವರು ಭಗವಂತನಿಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಕೋಟಿ ಸೂರ್ಯ ಚಂದ್ರ ಕಾಂತಿಯನ್ನು ಇದು ಹೊಂದಿರುತ್ತಂತೆ. ಅಷ್ಟು ಪ್ರಕಾಶಮಾನವಾಗಿ ಹೊಳಿತಾ ಇರುತ್ತೆ ಕೌಸ್ತುಭ ಮಣಿ. ಮತ್ತು ಇನ್ನು ಕೆಲವು ದೇವತೆಗಳೆಲ್ಲನೂ ಮುತ್ತಿನ ಸರಗಳನ್ನು ಕೊಟ್ಟಿದ್ದಾರಂತೆ. ಮತ್ತು ಕಂಠೀಸರ ಅಂತ ಅದು ತುಂಬ ಒಂದು ಫೇಮಸ್. ಅದು ಕಂಠೀಸರ ಅಂತ ಹೇಳಿ ಕತ್ತಿಗೆ ಬಿಗಿಯಾಗಿ ಕಟ್ಟುವಂಥದ್ದು. ಅದನ್ನು ಕಂಠೀಸರವನ್ನು ಮುತ್ತಿನದ್ದು ಇದನ್ನು ಮುಖ್ಯ ಪ್ರಾಣದೇವರು ಕೊಡ್ತಾ ಇದ್ದಾರೆ ಭಗವಂತನಿಗೆ. ಇನ್ನು ರುದ್ರದೇವರು ಮಸ್ತಕದ ಮಣಿಯನ್ನೇ ಕೊಟ್ಟಿದ್ದಾರಂತೆ ನೋಡ್ರಿ. ಹೀಗೆ ಎಲ್ಲ ದೇವತೆಗಳು ಭಗವಂತನಿಗೆ ಉಡುಗೊರೆಗಳನ್ನು ಕೊಡ್ತಾ ಇದ್ದಾರೆ. ಮುಂದಿನ ನುಡಿ ಏನು ಹೇಳುತ್ತೆ ನೋಡೋಣ. ತನ್ನರಸಿ ಕೂಡೆ ಸವಿನೋಡಿ ನುಡಿಯುವಾಗ ವದನದಲ್ಲಿದ್ದಗ್ನಿ ಕೆಡದಂತೆ ವಹ್ನಿ ಪ್ರತಿಷ್ಠೆಯ ಮಾಡಿ ಅವನೊಳಗಿದ್ದ ತನ್ನಾಹುತಿ ದಿಬ್ಬಣ ಸುರರಿಗೆ. ವಿವಾಹ ಮಹೋತ್ಸವ ಎಲ್ಲ ಮುಗಿದ ಮೇಲೆ ಮುಂದಿನ ಕಾರ್ಯಕ್ರಮಗಳು ನಡೀತಾ ಹೋಗುತ್ತೆ. ಲಾಜಾ ಹೋಮ ನಡೆಯುತ್ತೆ ಅಲ್ವಾ ಸ್ನೇಹಿತರೆ. ಇಲ್ಲಿ ಲಾಜಾ ಹೋಮದ ಬಗ್ಗೆ ತಿಳಿಸ್ತಾ ಇದ್ದಾರೆ. ತನ್ನ ಅರಸಿಯಾದಂಥ ಲಕ್ಷ್ಮಿಯೊಟ್ಟಿಗೆ ಸವಿನುಡಿಗಳನ್ನು ನುಡಿತಾ ಇದ್ದಾನಂತೆ ಭಗವಂತ. ವಿವಾಹ ಆದಮೇಲೆ ಸ್ವಲ್ಪ ಹೊತ್ತು ಕೂಡಿಸಿರ್ತಾರೆ ಗಂಡು ಹೆಣ್ಣುಗಳನ್ನು. ಏನೋ ತಮಾಷೆ ಮಾಡಿಕೊಂಡು ನಕ್ಕೊಂಡು ಮಾತಾಡ್ತಾ ಇರುವಂತಹ ಸಂದರ್ಭ. ಹಾಗೆ ವಿವಾಹ ಎಲ್ಲ ಮುಗಿದಿದೆ, ಎಲ್ಲರೂ ಉಡುಗೊರೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಭಗವಂತ ತನ್ನ ಅರಸಿಯಾದಂಥ ಲಕ್ಷ್ಮಿಯೊಟ್ಟಿಗೆ ಸವಿನುಡಿಗಳನ್ನು ನುಡಿತಾ ಇದ್ದಾನೆ. ಹಾಗೆ ಸವಿನುಡಿಗಳನ್ನು ನುಡಿಯುವಾಗ
ಮುಖದಲ್ಲಿ ಇದ್ದಂತಹ ಅಗ್ನಿ ಕೆಡಬಾರ್ದು ಅಂತ ಹೇಳಿಬಿಟ್ಟು ಆ ಅಗ್ನಿಯಿಂದಲೇ ಅಗ್ನಿ ಪ್ರತಿಷ್ಠೆಯನ್ನು ಮಾಡಿದನಂತೆ. ಭಗವಂತ ಅಗ್ನಿಯೊಳಗೆ ತಾನಿರ್ತಾನೆ ಅಲ್ವಾ? ಅಗ್ನಿಯೊಳಗೆ ತಾನಿದ್ದು ತನ್ನ ಆಹುತಿಗಳನ್ನು ದೇವತೆಗಳಿಗೆ ಮುಟ್ಟಿಸುವಂತಹ ಕೆಲಸವನ್ನು ಭಗವಂತ ಮಾಡ್ತಾನೆ. ಹಾಗೆ ಕೆಟ್ಟದ್ದನ್ನು ಶುದ್ಧಿ ಮಾಡಲು ಅಗ್ನಿಯನ್ನು ಬಳಸ್ತಾರೆ. ಈಗ ಬಂಗಾರವನ್ನು ಚೊಕ್ಕ ಮಾಡಲಿಕ್ಕೆ ಫಸ್ಟು ಬಂಗಾರವನ್ನು ಬಿಸಿ ಅಂದರೆ ಅಗ್ನಿಯಲ್ಲಿ ಹಾಕಿಬಿಟ್ಟು ಶುದ್ಧ ಮಾಡ್ತಾರೆ ಅದನ್ನು. ಆಮೇಲೆ ಆಭರಣಗಳನ್ನು ತಯಾರು ಮಾಡ್ತಾರೆ. ಹಾಗೆಯೇ ಎಂಜಲಾದಂಥ ಪಾತ್ರೆಗಳು ಇಂಥದ್ದಿದ್ದರೆ ಸ್ವಲ್ಪ ಕೆಂಡ ಹಾಕಿಬಿಟ್ಟು ಅದನ್ನು ಕೆಂಡದಲ್ಲಿ ಹಾಕಿ ತೆಗೆದ ತಕ್ಷಣ ಶುದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ದೇವರ ಪೂಜೆಗಾಗಿ ನೈವೇದ್ಯಕ್ಕಾಗಿ ಇದ್ದಂಥ ಪಾತ್ರೆಗಳನ್ನು. ಹೀಗೆ ಅಗ್ನಿಯ ಕೆಲಸ ಏನು ಅಂದರೆ ಶುದ್ಧಿಯನ್ನು ಮಾಡ್ತಕ್ಕಂಥದ್ದು ಅಂತ. ನಾವು ಮಾಡಿದ ಪಾಪಗಳನ್ನು ಅಗ್ನಿಯಲ್ಲಿ ಹಾಕಿ ಹೋಮ ಹವನಗಳನ್ನು ಮಾಡ್ತೇವೆ ಅಲ್ವಾ? ಹೋಮ ಹವನಗಳನ್ನು ಯಾಕೆ ಮಾಡೋದು? ನಾವು ಮಾಡಿದಂಥ ಪಾಪಗಳ ಪರಿಹಾರಕ್ಕಾಗಿ ಹೋಮಗಳನ್ನು ಮಾಡೋದು. ಹಾಗೆ ಅಗ್ನಿಗೆ ದೋಷ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅಗ್ನಿ ತುಂಬ ಒಂದು ಶುದ್ಧವಾದದ್ದು ಅಂತ ಹೇಳ್ತೀವಿ. ಅಂದರೆ ಮುಸುರೆ ಈ ಥರದ್ದೇನೂ ಅಗ್ನಿಗೆ ಸಂಬಂಧ ಇಲ್ಲ. ಈಗ ನಾವು ಅಡುಗೆ ಮಾಡಿದಂತಹ ಒಲೆಯಿಂದನೇ ಅಗ್ನಿಯನ್ನು ತಗೊಂಡು ಹೋಗಿ ಧೂಪಾರತಿಯನ್ನು ಮಾಡೋದು. ಅದು ಮುಸುರೆ ಅಲ್ವಾ? ಅಂದರೆ ಅಗ್ನಿಗೆ ಮುಸುರೆ ಇದು ಯಾವುದು ಸಂಬಂಧ ಪಡೋದಿಲ್ಲ. ಹಾಗಾಗಿ ಒಂದು ಒಲೆಯಿಂದ ಕೆಂಡವನ್ನು ತಗೊಂಡು ಇನ್ನೊಂದು ಒಲೆಗೆ ಹಾಕ್ಕೊತೀವಿ, ಇದ್ಲು ಒಲೆಗಳಿಗೆ. ಈ ಕಡೆ ಬೇರೆಯೇ ಮಾಡ್ತಾ ಇರ್ತೀವಿ, ಆ ಕಡೆ ಕೆಂಡದಲ್ಲಿ ಒಂದು ಒಲೆ ಮುಸುರೆ ಆಗಿರುತ್ತೆ ಅಂದ್ರೂ ಸಹ ಅಗ್ನಿಯನ್ನು ತೆಗೆದು ಇನ್ನೊಂದು ಕಡೆ ಹಾಕ್ಕೊಂಡ್ರೆ ಅದು ಮುಸುರೆ ಅಲ್ಲ, ಅಗ್ನಿಗೆ ಮುಸುರೆ ಇಲ್ಲ. ಹಾಗಾಗಿ ಅದರಿಂದ ಧೂಪಾರತಿಯನ್ನು ಸಹ ನಾವು ಮಾಡ್ತೀವಿ. ಹಾಗಾಗಿ ಅಗ್ನಿಗೆ ದೋಷ ಇಲ್ಲ ಅಂತ ಹೇಳ್ತೀವಿ. ವದನದಲ್ಲಿದ್ದ ಅಗ್ನಿ ಕೆಡದಂತೆ ಭಗವಂತ ಹೀಗೆ ಲಕ್ಷ್ಮಿಯೊಟ್ಟಿಗೆ ಕೂತ್ಕೊಂಡು ಸವಿ ನುಡಿಗಳನ್ನು ಏಕಾಂತದಲ್ಲಿ ಏನಾದರೂ ಕೆಲವೊಂದು ಮಾತುಗಳನ್ನು ಆಡುವಾಗ ತನ್ನ ಮುಖದಲ್ಲಿ ಅಗ್ನಿ ಇರ್ತಾನಲ್ವ, ಭಗವಂತನ ಮುಖದಲ್ಲಿ ಇದ್ದಂತಹ ಅಗ್ನಿ ಹೀಗೆ ನಾನು ಸವಿ ನುಡಿಗಳನ್ನು ನುಡಿಯುವಾಗ ಲಕ್ಷ್ಮಿಯೊಟ್ಟಿಗೆ ಅದು ಕೆಡಬಾರ್ದು, ಅಗ್ನಿ ಕೆಡಬಾರ್ದು ಅಂತ ಹೇಳಿ ಅದೇ ಅಗ್ನಿಯನ್ನು ತಗೊಂಡು ಅಗ್ನಿ ಪ್ರತಿಷ್ಠೆಯನ್ನು ಮಾಡ್ತಾನಂತೆ ಭಗವಂತ. ವಹ್ನಿ ಪ್ರತಿಷ್ಠೆಯ ಮಾಡಿ ಅವನೊಳಗಿದ್ದ ತನ್ನಾಹುತಿ ದಿಬ್ಬಣ ಸುರರಿಗೆ. ಅಲ್ಲಿ ಪ್ರತಿಷ್ಠೆ ಮಾಡಿದಂತಹ ಅಗ್ನಿಯೊಳಗೆ ಹಾಕುವಂಥ ಆಹುತಿಗಳನ್ನು ಎಲ್ಲ ದೇವತೆಗಳಿಗೆ ತಲುಪಿಸುವಂತಹ ಕೆಲಸವನ್ನು ಭಗವಂತ ಇಲ್ಲಿ ಮಾಡ್ತಾ ಇದ್ದಾನಂತೆ ನೋಡ್ರಿ ಸ್ನೇಹಿತರೆ. ಇದಿಷ್ಟು ಇವತ್ತಿನ ನುಡಿಗಳ ಭಾವಾರ್ಥ. ಮತ್ತು ಮುಂದಿನ ನುಡಿಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಇನ್ನೊಂದು ಸ್ವಲ್ಪ ನುಡಿಗಳಿದೆ ಅಷ್ಟೇ, ತುಂಬ ಚೆನ್ನಾಗಿದೆ. ಎಲ್ಲರೂ ತಪ್ಪದೆ ವಿಡಿಯೋಗಳನ್ನು ನೋಡ್ರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಂತೆ. ಹರೇ ಶ್ರೀನಿವಾಸ.